ನಮಸ್ಕಾರ ಟ್ರೇಡರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋ ತುಂಬಾ ಜನ ಕೇಳ್ತಾ ಇದ್ರಿ, ಬಿ ಟಿ ಸಿಲಿ ಒಂದು ಅನಾಲಿಸಿಸ್ ಮಾಡಿ ಒಂದು ಓವರ್ ವ್ಯೂನ ಕೊಡಕ್ಕಾಗತ್ತಾ ಸರ್ ಅಂತ. ಸೊ ಅದಕ್ಕೋಸ್ಕರ ನಿಮಗೋಸ್ಕರ ಅಂತ ಈ ಒಂದು ವಿಡಿಯೋನ ನಾನು ಈ ದಿನ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ನಾನು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಫಸ್ಟ್ ಅನಾಲಿಸಿಸ್ ನ ಮಾಡ್ತೀನಿ, ಅದಾದ್ಮೇಲೆ ನಾನು ಲೋಯರ್ ಟೈಮ್ ಫ್ರೇಮ್ ಹೋಗ್ತೀನಿ. ಸೊ ಇಲ್ಲಿ ನೀವು ನೋಡೋದಾದ್ರೆ ನಾನು ಡೇ ಟೈಮ್ ಫ್ರೇಮ್ಗೆ ಈ ಒಂದು ಚಾರ್ಟ್ ಅನ್ನ ಹಾಕೊಂಡಿದ್ದೀನಿ. ಸೊ ಇಲ್ಲಿ ನೀವು ನೋಡೋದಾದ್ರೆ ಈ ಒಂದು ಪಾಯಿಂಟ್ ಇಂದ ಈ ಒಂದು ಪಾಯಿಂಟ್ ವರೆಗೆ ನಮಗೊಂದು ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಓಕೆನಾ, ಈ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ ಮೇಲ್ಗಡೆ ಬಂದಿತ್ತು, ಇಲ್ಲಿ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಬ್ರೇಕ್ಔಟ್ ಅನ್ನು ಕೊಟ್ಟು ಅಗೇನ್ ಇದೇ ಲೆವೆಲ್ ಅಲ್ಲಿ ಡೇ ಟೈಮ್ ಫ್ರೇಮ್ ಅಲ್ಲಿ ರೀಟೆಸ್ಟ್ ಆಗಿ ಮಾರ್ಕೆಟ್ ಮೇಲೆ ಹೋಗಿತ್ತು, ಮತ್ತೆ ಅದೇ ಜಾಗಕ್ಕೆ ಮತ್ತೆ ಇಲ್ಲಿ ಮಾರ್ಕೆಟ್ ಬಂದಿರುವಂತದ್ದು ಕ್ಲೀನ್ ಆಗಿ ನಮಗೆ ಕಾಣಿಸ್ತಾ ಇದೆ. ಸೊ ನಾವು 4 ಅವರ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಮಾಡೋಣ. 4 ಅವರ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಮಾಡಿದಾಗ ನಮಗೆ ಏನ್ ಕಾಣಿಸ್ತಾ ಇದೆ ಅನ್ನೋದು ನೋಡೋಣ ಬನ್ನಿ. ಸೊ ಇಲ್ಲಿ ಮಾರ್ಕೆಟ್ ಏನ್ ಸಪೋರ್ಟ್ ತಗೋತಾ ಇತ್ತು ಈ ಜಾಗದಲ್ಲಿ, ಇಲ್ಲಿ ಒಂದ್ಸಲಿ ಸಪೋರ್ಟ್ ತಗೊಂಡಿದೆ, ಮತ್ತೆ ಇಲ್ಲಿ ಎರಡನೇ ಸಲ ಸಪೋರ್ಟ್ ತಗೊಂಡು ಮತ್ತೆ ಆ ಸಪೋರ್ಟ್ ಅನ್ನ ಬ್ರೇಕ್ ಡೌನ್ ಕೊಟ್ಟಿದೆ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ. ಮೇಲ್ಗಡೆ ಸಸ್ಟೈನ್ ಆಗಿಲ್ಲ, ಮಾರ್ಕೆಟ್ ಅಲ್ಲಿ ಒಂದು ಡೌನ್ ಫಾಲ್ ಮೊಮೆಂಟಮ್ ಬಂದು ಮಾರ್ಕೆಟ್ ಇಲ್ಲೇ ಸೈಡ್ ವೇಸ್ ಆಗಿ ಉಳ್ಕೊಂಡಿದೆ, ನೀವು ನೋಡಬಹುದು. ಕರೆಕ್ಟಾ? ಸೊ ಈ ಒಂದು ಬಿ ಟಿ ಸಿ ಯು ಎಸ್ ಡಿಲಿ ನೀವು ನೋಡೋದಾದ್ರೆ ಇಲ್ಲೊಂದು ಟ್ರೆಂಡ್ ಲೈನ್ ಕೂಡ ನಮಗೆ ಕಾಣಿಸುತ್ತೆ. ಇಲ್ಲ ಒಂದು ಟ್ರೆಂಡ್ ಲೈನ್ ಕೂಡ ನಾವು 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ಪ್ಲಾಟ್ ಮಾಡಬಹುದು. ಸೊ ಇಲ್ಲೊಂದು ಟ್ರೆಂಡ್ ಲೈನ್ ಇದೆ ನಮಗೆ. ಈ ಒಂದು ಟ್ರೆಂಡ್ ಲೈನ್ ಮುಂದಿನ ದಿನಗಳಲ್ಲಿ ಬ್ರೇಕ್ ಡೌನ್ ಕೊಟ್ಟು ಫಾಲ್ ಆಗುತ್ತಾ ಅಥವಾ ಬ್ರೇಕ್ ಡೌನ್ ಕೊಟ್ಟು ರಿವರ್ಸಲ್ ಆಗುತ್ತಾ ಅಂತ ನಾವು ಕಾದ್ ನೋಡಬೇಕಾಗಿದೆ. ಸೊ ಇಲ್ಲೊಂದು ರೆಸಿಸ್ಟೆನ್ಸ್ ಕೂಡ ನಮಗೆ ನೀವು ಬಾಕ್ಸ್ ಮೆಥಡ್ ಅಲ್ಲಿ ರೆಕ್ಟಾಂಗಲ್ ಯೂಸ್ ಮಾಡಿಕೊಂಡು ಕೂಡ ಈ ಒಂದು ಜಾಗನ ಪ್ಲಾಟ್ ಮಾಡಬಹುದು. ಸೊ ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗಿತ್ತು, ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗಿತ್ತು, ಮತ್ತೆ ನಿಯರ್ ಬೈ ಇದೇ ಲೆವೆಲ್ ಬಂದು ಮಾರ್ಕೆಟ್ ಇಲ್ಲಿಂದ ಒಂದ್ಸತಿ ಫಾಲ್ ಆಗ್ತಾ ಇದೆ. ಸೊ ಇದನ್ನ ನಾವು ಕ್ಲೀನ್ ಆಗಿ 4 ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ಈ ತರ ನಾವು ಮಾರ್ಕ್ ಮಾಡಬಹುದು. ಸೊ ನೆಕ್ಸ್ಟ್ ನಾವು ಈ ಒಂದು ಚಾರ್ಟ್ ಅನ್ನ 30 ಮಿನಿಟ್ಸ್ ಗೆ ಶಿಫ್ಟ್ ಮಾಡೋಣ. ಸೊ 30 ಮಿನಿಟ್ಸ್ ಗೆ ನಾವು ಶಿಫ್ಟ್ ಮಾಡೋದಾದ್ರೆ ಆಲ್ಮೋಸ್ಟ್ ನಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಈ ಒಂದು ಚಾರ್ಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು, ಈ ಒಂದು ರೆಸಿಸ್ಟೆನ್ಸ್ ಸ್ಟ್ರಾಂಗ್ಲಿ ಸೊ ಇಲ್ಲೊಂದು ಲೈನ್ ಹಾಕೋಬಹುದು ನೋಡಿ. ಇಲ್ಲೊಂದು ಲೈನ್ ಹಾಕೊಂಡ್ರೆ ಎಕ್ಸಾಕ್ಟ್ ಆಗಿ 30 ಮಿನಿಟ್ಸ್ ಅಲ್ಲಿ ನೀವು ನೋಡಬಹುದು ಈ ಒಂದು ಜಾಗದಲ್ಲಿ ಮಾರ್ಕೆಟ್ ಇಲ್ಲೊಂದ್ಸಲಿ ಬೈಯಿಂಗ್ ಆಗಿದೆ, ಮತ್ತೆ ಇದೇ ಸೇಮ್ ಒಂದು ಸ್ಪಾಟ್ ಅಲ್ಲಿ ಬೈಯಿಂಗ್ ಆಗಿದೆ, ಆಮೇಲೆ ಈಗ ಒಂದು ಬ್ರೇಕ್ ಡೌನ್ ಕೊಟ್ಟಿದೆ ಕಾಣುತ್ತಾ? ಸೊ ಇಲ್ಲಿ ಒಂದು ನಿಮ್ಗೆ ಸಪೋರ್ಟ್ ಕೂಡ 30 ಮಿನಿಟ್ಸ್ ಅಲ್ಲಿ ಕಾಣಿಸ್ತಾ ಇದೆ, ನೀವು ನೋಡಬಹುದು. 30 ಮಿನಿಟ್ಸ್ ಅಲ್ಲಿ ಈ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಇಲ್ಲಿ ನಮಗೆ ಕಾಣಿಸುತ್ತೆ. ಮಾರ್ಕೆಟ್ ಪ್ರತಿ ಸಲ ಈ ಒಂದು ಜಾಗದಿಂದ ಸಪೋರ್ಟ್ ತಗೊಂಡು ಬ್ರೇಕ್ ಡೌನ್ ಕೊಟ್ಟು ಮೇಲ್ಗಡೆ ಮೂವ್ ಆಗಿರುವಂತದ್ದು ಕ್ಲೀನ್ ಆಗಿ ನಮಗೆ ಕಾಣಿಸ್ತಾ ಇದೆ. ಸೊ ಮಾರ್ಕೆಟ್ ಅಲ್ಲಿ ಏನ್ ಪಾಸಿಬಿಲಿಟೀಸ್ ಇದೆ ಮುಂದೆ ಅಂತ ನಾವು ನೋಡೋದಾದ್ರೆ, ಈಗ ನೀವು ನೋಡಬಹುದು ಇಲ್ಲೊಂದು ಬ್ರೇಕ್ಔಟ್ ಆಗಿತ್ತು ಮಾರ್ಕೆಟ್ ಅಲ್ಲಿ. ಒಂದು ಬ್ರೇಕ್ಔಟ್ ಆದ ಮೇಲೆ ಅದು ಸಸ್ಟೈನ್ ಆಗದಲ್ಲೇ ಮಾರ್ಕೆಟ್ ಡೌನ್ ಫಾಲ್ ಅನ್ನ ಕೊಟ್ಟಿದೆ. ಎಲ್ಲರೂ ಕೂಡ ಇಲ್ಲಿಂದ ಬ್ರೇಕ್ಔಟ್ ಆದ್ಮೇಲೆ ಎಲ್ಲರ ವ್ಯೂ ಬೈಯಿಂಗ್ ಸೈಡ್ ಇತ್ತು. ಸೊ ಅದನ್ನ ಟ್ರ್ಯಾಪ್ ಮಾಡಿ ಮಾರ್ಕೆಟ್ ಒಂದು ಸ್ಟ್ರೈಟ್ ಫಾಲ್ ನ ಇವತ್ತು ನೀಡಿದೆ. ಇವತ್ತು ತಾರೀಕಷ್ಟು 15ನೇ ತಾರೀಕು ಫೆಬ್ರವರಿ. ಸೊ ಮೇಜರ್ ಸಪೋರ್ಟ್ ನಮಗೆ ಈ ಒಂದು ಭಾಗದಲ್ಲಿ ಆಗುತ್ತೆ. ಈ ಭಾಗದಲ್ಲಿ ಮಾರ್ಕೆಟ್ ಸಪೋರ್ಟ್ ತಗೊಳುತ್ತಾ ಅಥವಾ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೇಲೆ ಹೋಗುತ್ತಾ, ಸಪೋರ್ಟ್ ತಗೊಂಡು ಮಾರ್ಕೆಟ್ ಡೌನ್ ಫಾಲ್ ಆಗಿ ಈ ಟ್ರೆಂಡ್ ತನಕ ಬರುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ. ಸೊ ಇವತ್ತಿನ ಈ ಬಿ ಟಿ ಸಿ ಅಲ್ಲಿ ನೀವು ತಿಳ್ಕೊಬೇಕಾದ ಮೇಜರ್ ಆಗಿ ಏನಂತ ಹೇಳಿದ್ರೆ, ಓವರ್ ಆಲ್ ಟ್ರೆಂಡ್ ನೀವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಒಂದು ಡೌನ್ ಫಾಲ್ ಇತ್ತು. ಇದು ಡೇ ಟೈಮ್ ಫ್ರೇಮ್ ಗೆ ನಾನು ಶಿಫ್ಟ್ ಆಗಿದ್ದೀನಿ. ಕಂಪ್ಲೀಟ್ ಮಾರ್ಕೆಟ್ ಒಂದು ಡೌನ್ ಫಾಲ್ ಆಗಿತ್ತು. ಮಾರ್ಕೆಟ್ ಅಲ್ಲಿ ಒಂದು ಬ್ಯೂಟಿಫುಲ್ ರಿವರ್ಸಲ್ ಬಂದು ಮಾರ್ಕೆಟ್ ಹೋಲ್ಡ್ ಆಗ್ತಾ ಇದೆ. ಸೊ ಈ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಮೂವ್ ಹೇಗೆ ನಾವು ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ಸೊ ಈಗ ನಾವು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಏನ್ ಮಾರ್ಕ್ ಮಾಡಿದೀವಲ್ಲ, ಈ ಲೆವೆಲ್ ಗಳು ತುಂಬಾ ಇಂಪಾರ್ಟೆಂಟ್ ಆಗಿ ವರ್ಕ್ ಆಗುತ್ತೆ. ಸೊ ಈ ಲೆವೆಲ್ ಅಲ್ಲೂ ನಿಮ್ಗೆ ನೋಡೋದಾದ್ರೆ ಈ ಒಂದು ಸಪೋರ್ಟ್ ಮೇಜರ್ ಆಗಿ ಇಲ್ಲಿ ವರ್ಕ್ ಆಗುತ್ತೆ. ಸೊ ಈ ಒಂದು ಸಪೋರ್ಟ್ ಅಲ್ಲಿ ಸಪೋರ್ಟ್ ಪಡೆದು ಬ್ರೇಕ್ ಡೌನ್ ಆಗಿ ಟ್ರೆಂಡ್ ಹತ್ರ ಬರುತ್ತಾ ಅಥವಾ ಇಲ್ಲೇ ಇದ್ದಾನೆ ಸಪೋರ್ಟ್ ತಗೊಂಡು ಈ ಒಂದು ಸ್ವಿಂಗ್ ಗಳನ್ನ ಹೈ ಬ್ರೇಕ್ ಆಗಿ ಮೇಲೋಗುತ್ತಾ ಅನ್ನೋದು ಪ್ರಶ್ನೆ ಆಗುತ್ತೆ. ಸೊ ಕಾದು ನೋಡ್ಬೇಕಾಗುತ್ತೆ ಹೇಗೆ ಈ ಒಂದು ಬಿ ಟಿ ಸಿ ರಿಯಾಕ್ಟ್ ಮಾಡುತ್ತೆ ಈ ಜಾಗಗಳಲ್ಲಿ ಅಂತ. ಓಕೆ, ನೀವು ಎಕ್ಸಾಕ್ಟ್ ಆಗಿ ನೋಡಬಹುದು
ಎಕ್ಸಾಕ್ಟ್ ಆಗಿ ಈ ಒಂದು ಲೆವೆಲ್ ನಮಗೆ ಬ್ಯೂಟಿಫುಲ್ ಆಗಿ ವರ್ಕ್ ಆಗಿರೋದು ಕಾಣುತ್ತೆ. ಸೊ ನೀವು ಇನ್ನೂ ಈ ಲೈನ್ ಎಕ್ಸ್ಟೆಂಡ್ ಮಾಡ್ಬೋದು. ಎಕ್ಸ್ಟೆಂಡ್ ಮಾಡಿದ್ರೆ ನೀವು ನೋಡಿ ಎಷ್ಟು ಕ್ಲೀನ್ ಆಗಿ ಮಾರ್ಕೆಟ್ ಈ ಒಂದು 30 ಮಿನಿಟ್ಸ್ ಅಲ್ಲಿ ಇಲ್ಲಿ ಒಂದು ಸಪೋರ್ಟ್ ತಗೊಂತು, ಇಲ್ಲೊಂದು ಸಪೋರ್ಟ್ ತಗೊಂತು, ಇಲ್ಲಿರೋ ಎಸ್ ಎಲ್ ನ ತಗೊಂಡು ಮತ್ತೆ ಸಪೋರ್ಟ್ ತಗೊಂಡು ಬ್ರೇಕ್ ಡೌನ್ ಆಗಿ ಇಲ್ಲಿ ಒಂದು ರೀಟೆಸ್ಟ್ ಆಗಿ ಮತ್ತೆ ಇದೇ ಲೆವೆಲ್ ಅಲ್ಲಿ ಡೌನ್ ಫಾಲ್ ಆಗಿ ಇಲ್ಲಿರೋ ಎಸ್ ಎಲ್ ನ ತಗೊಂಡು ಮಾರ್ಕೆಟ್ ಇಲ್ಲಿ ಏನು ರೆಸಿಸ್ಟೆನ್ಸ್ ಪಡಿತಾ ಇತ್ತು ಅದು ಬ್ರೇಕ್ಔಟ್ ಕೊಟ್ಟಿದೆ. ಸೊ ಇಲ್ಲಿ ಒಂದು ಸ್ವಿಂಗ್ ಕ್ರಿಯೇಟ್ ಮಾಡುತ್ತೆ. ಈ ಸ್ವಿಂಗ್ ನ ಬ್ರೇಕ್ ಆಗಿ ನೆಕ್ಸ್ಟ್ ಮಾರ್ಕೆಟ್ ಡೌನ್ ಫಾಲ್ ಆಗ್ತಾ ಇದೆ. ಸೊ ಇದು ಟ್ರೆಂಡ್ ಲೈನ್ ತನಕ ಬರುತ್ತಾ ಅಥವಾ ಇಲ್ಲೇ ಮತ್ತೆ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೇಲೆ ಹೋಗುತ್ತಾ ಅಂತ ಕಾದ್ ನೋಡ್ಬೇಕಾದ್ರೆ ಓವರ್ ಆಲ್ ಟ್ರೆಂಡ್ ಬಂದು ಡೌನ್ ಸೈಡ್ ಅಲ್ಲಿ ಇದೆ. ಡೌನ್ ಸೈಡ್ ಅಲ್ಲಿ ಫಾಲ್ ಆಗುವ ಮಾರ್ಕೆಟ್ ತುಂಬಾ ಬೇಗನೆ ಫಾಲ್ ಆಗುತ್ತೆ. ಆದರೆ ಮಾರ್ಕೆಟ್ ಅಪ್ ಸೈಡ್ ಮೂವ್ ಆಗುವಾಗ ನಿಧಾನವಾಗಿ ಮಾರ್ಕೆಟ್ ಅಲ್ಲಿ ಮೂವ್ ಆಗುತ್ತೆ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಒಂದು ಸ್ಲೋ ಮೊಮೆಂಟಮ್ ಇರುತ್ತೆ, ಜಾಸ್ತಿ ವಾಲಟಿಲಿಟಿ ಇರಲ್ಲ, ಯಾರು ಕೂಡ ಆಕ್ಟಿವ್ಲಿ ಟ್ರೇಡ್ ಮಾಡ್ತಾ ಇರಲ್ಲ. ಸೊ ಮುಂದೆ ನಾವು ಕಾದ್ ನೋಡೋಣ ಈ ಒಂದು ಲೆವೆಲ್ಗಳು ಹೇಗೆ ರೆಸ್ಪೆಕ್ಟ್ ಆಗುತ್ತೆ, ಇಲ್ಲಿಂದ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೇಲೆ ಹೋಗುತ್ತಾ ಅಥವಾ ಈ ಸ್ವಿಂಗ್ ನ ಹೈ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲೆ ಹೋಗುತ್ತಾ ಅಥವಾ ಈ ಒಂದು ಜಾಗದಲ್ಲಿ ಮಾರ್ಕೆಟ್ ಸಪೋರ್ಟ್ ತಗೊಂಡು ಬ್ರೇಕ್ ಡೌನ್ ಕೊಟ್ಟು ಈ ಟ್ರೆಂಡ್ ಲೈನ್ ಹತ್ರ ಬರುತ್ತಾ ಅಂತ ಕಾದೆ ನೋಡೋಣ. ಸೊ ನಿಮ್ಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ಅನಾಲಿಸಿಸ್ ಇದೇ ತರ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕಾಗಿದ್ದಲ್ಲಿ ಡೆಫಿನೆಟ್ಲಿ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಮತ್ತೆ ಹೆಚ್ಚಿನ ಮಾಹಿತಿಗಳನ್ನ ಟ್ರೇಡಿಂಗ್ ಬಗ್ಗೆ ತಿಳ್ಕೊಂಡು ನೀವು ಕೂಡ ಒಂದು ಪ್ರಾಫಿಟಬಲ್ ಟ್ರೇಡರ್ ಆಗಿ ಡೆಫಿನೆಟ್ ಆಗಿ ನೀವು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಬಹುದು. ಧನ್ಯವಾದಗಳು.